ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಕಾಪಿರೈಟ್ ಕ್ಲೇಮನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಬೇಕಂತ ಕಲಿಯೋಣ. ಸೊ ಈ ವಿಡಿಯೋದಲ್ಲಿ ನಾವು ಆಡಿಯೋನ ಯಾವ ರೀತಿಯಾಗಿ ಮ್ಯೂಟ್ ಮಾಡ್ಬೋದು ಮತ್ತು ಆ ಸಾಂಗನ್ನು ರೀಪ್ಲೇಸ್ ಅಂತ ಯಾವ ರೀತಿಯಾಗಿ ಮಾಡೋದನ್ನು ನೋಡೋಣ. ಸೊ ಮೊದಲಿಗೆ ಈ ಕಾಪಿರೈಟ್ ಅಂತ ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ತೋರಿಸ್ತಾ ಇದೆ, ಸಿ ಡೀಟೇಲ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಇಂಪ್ಯಾಕ್ಟ್ ಎಷ್ಟಿದೆ ಅಂತ ಕಾಣಿಸ್ತಾ ಇದೆ, ಹೌದಾ? ಸೊ ಆ ಆಡಿಯೋವನ್ನು ನಾವು ಯಾವ ರೀತಿಯಾಗಿ ತೆಗಿಬೇಕಂತ ಇಲ್ಲಿ ಸೆಲೆಕ್ಟ್ ದ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ನಂತರ ಇಲ್ಲಿ ಇನ್ನೊಂದು ಹೊಸ ಅಪ್ಡೇಟ್ ಬಂದಿದೆ ಯೂಟ್ಯೂಬ್ನ, ಇರೇಸ್ ಸಾಂಗ್ ಅಂತ ಇದೆ ಅಥವಾ ರೀಪ್ಲೇಸ್ ಸಾಂಗ್ ಅಂತ ಇದೆ. ಸೊ ನೀವು ಯಾವ ಚೂಸ್ ಮಾಡ್ಬೋದು. ಸೊ ರೀಪ್ಲೇಸ್ ಸಾಂಗ್ ಅಂತ ನೀವು ಕ್ಲಿಕ್ ಮಾಡಿ ಆ ನಂತರ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆ ನಂತರ ಇಲ್ಲಿ ಯಾವುದಾದ್ರೂ ಒಂದು ಯೂಟ್ಯೂಬ್ನ ಆಡಿಯೋ ಲೈಬ್ರರಿಯಿಂದ ಒಂದು ಯೂಟ್ಯೂಬ್ನ ಮ್ಯೂಸಿಕನ್ನು ತೆಗೆದುಕೊಳ್ಬೋದು. ಸೊ ಇದು ಫಸ್ಟಿಗಿರೋದನ್ನು ನಾನು ಚಾಯ್ಸ್ ಮಾಡ್ತೀನಿ. ಸೊ ಆ ನಂತರ ನೋಡಿ ಸೇವ್ ಮಾಡಿಬಿಟ್ಟು ಓಕೆ ಮಾಡಿಬಿಟ್ಟೋಣ. ಆನಂತರ ಇಲ್ಲಿ ಬ್ಯಾಕ್ ಬಂದುಬಿಡೋಣ. ಆನಂತರ ಇಲ್ಲಿ ಪ್ರೊಸೆಸಿಂಗ್ ಆಗ್ತಾಯಿದೆ, ಇಲ್ಲಿ ನೋಡ್ಬೋದು ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಇದೆ ನಿಮಗೆ. ಸೊ ಆ ನಂತರ ಪ್ರೊಸೆಸಿಂಗ್ ಆನ್ ಆದ ನಂತರ ನಿಮಗೆ ಮತ್ತೆ ನಾನು ತೋರಿಸ್ತೀನಿ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ನೋ ಕಾಪಿರೈಟ್ ಅನ್ನೋದು ಹೋಗಿದೆ. ಸೊ ನೀವು ಯಾವ ರೀತಿ ಮಾಡಬೇಕಂತ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ವೀಕ್ಷಕರೇ. ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್.